ಭೀಷ್ಮನೊಂದಿಗೆ ಯುದ್ಧಭೂಮಿಯಲ್ಲಿ ಕೃಷ್ಣನ ಸಂವಾದ. ಧರ್ಮ ಮುಕ್ತಿಯನ್ನು ನೀಡುತ್ತದೆ, ಆದರೆ ವೈಯಕ್ತಿಕ ಧರ್ಮದಿಂದಾಗಿ ಸಮಗ್ರ ವಿಶ್ವಕ್ಕೆ ಸಂಕಷ್ಟವನ್ನು ನೀಡಬಾರದು. ಉದಾಹರಣೆಗೆ, ಭೀಷ್ಮರು ತಮ್ಮ ಪ್ರತಿಜ್ಞೆಗಾಗಿ ಮಹಾಭಾರತ ಯುದ್ಧದಲ್ಲಿ ವಿಧ್ವಂಸವನ್ನು ಮಾಡಿದರು. ಕೃಷ್ಣ ಇದಕ್ಕಾಗಿ ಭೀಷ್ಮರಿಗೆ ಹೇಳುತ್ತಾನೆ, ಇದು ಒಳ್ಳೆಯ ಚಾರಿತ್ರ್ಯವಲ್ಲ. ಚಾರಿತ್ರ್ಯ ಎನ್ನುವುದು ಪ್ರತಿ ಕ್ಷಣವೂ ಬೇರೆಯವರ ಕಲ್ಯಾಣಕ್ಕಾಗಿ ಚಿಂತನೆಯನ್ನು ಮಾಡುವುದು. ಕರುಣೆಯ ಚಾವಡಿಯಲ್ಲಿ ಎಲ್ಲಿಯವರೆಗೆ ಸಮಗ್ರ ವಿಶ್ವವು ಒಂದಾಗುವುದಿಲ್ಲವೋ ಅಲ್ಲಿಯವರೆಗೆ ಸಮಾಜದಲ್ಲಿ ಧರ್ಮವು ಅಪೂರ್ಣವಾಗಿರುತ್ತದೆ. ಧರ್ಮವು ಯಾವುದೇ ಮೃತ ಚಿಂತನೆಯ ಹೆಸರಲ್ಲ, ಯಾವುದೇ ಪರಂಪರೆಯ ಹೆಸರಲ್ಲ. ಧರ್ಮವು ಜೀವನದ ಹೆಸರು, ಹಾಗೂ ಜೀವನ ನಿರಂತರವಾಗಿ ಬದಲಾಗುತ್ತಿರುತ್ತದೆ. ಪರಿವರ್ತನೆಯು ಜೀವನದ ಸ್ವಭಾವವಾಗಿದೆ, ಹಾಗೂ ಪರಿವರ್ತನೆಗಾಗಿ ಮನುಷ್ಯ ಕರ್ಮ ಮಾಡಬೇಕಾಗುತ್ತದೆ. ಈ ಜನ್ಮದಲ್ಲಿ ಕರ್ಮದ ಬಂಧನದಲ್ಲಿ ಬಂದಿಯಾಗಬಾರದು. ಕರ್ಮದ ಅರ್ಥ ನಿರ್ಣಯ ತೆಗೆದುಕೊಳ್ಳುವುದು ಹಾಗೂ ನಿಮ್ಮ ನಿರ್ಣಯದ ಪರಿಣಾಮಗಳನ್ನು ಸ್ವೀಕರಿಸುವುದು. ಬಂಧನದಿಂದ ಮುಕ್ತರಾಗಲು ನಿಷ್ಕಾಮ ಕರ್ಮದ ಸಿದ್ಧಾಂತವನ್ನು ಅರಿಯಬೇಕು. ಪರಿವರ್ತನೆಯನ್ನು ಸ್ವೀಕಾರ ಮಾಡಬೇಕು. ಪ್ರತಿಜ್ಞೆ ಮಾಡುವುದು ಒಳ್ಳೆಯದು, ಆದರೆ ಯಾವ ಕ್ಷಣ ಪ್ರತಿಜ್ಞೆಯಿಂದ ಇಡೀ ಸಮಾಜಕ್ಕೆ ಹಾನಿಯಾಗುವುದೋ ಆಗ ಪ್ರತಿಜ್ಞೆಯನ್ನು ಮುರಿಯಬೇಕು.